ಇಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು MP ಅವರು ಹುಬ್ಬಳ್ಳಿಯ ಒಂದು ಸರ್ಕಿಟ್ ವಹಿಸಿ ಬಂದಿದ್ದರು. ನಾವೆಲ್ಲ ರೈತ ಬಾಂಧವರು ಸೇರಿ ಇವತ್ತು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಏನಪ್ಪ ಅಂತಂತಂದರೆ ಈ ವರ್ಷ ಅತಿಯಾದ ಮಳೆಯಿಂದ ಅಲ್ಪ ಸ್ವಲ್ಪ ಉಳ್ಳಾಗಡ್ಡಿ ಬೆಳೆಯನ್ನು ರೈತರು ಬೆಳೆದಿದ್ದಾರೆ. ಸ್ವಲ್ಪ ನೀರಿಗೆಲ್ಲ ಕೊಳತು ಅಲ್ಲೇ ಗಡ್ಡಿ ಹೊಲದಾಗ ಕೊಳತು ಅದನ್ನು ಅಲ್ಲೇ ಬಿಡುವಂಥ ವ್ಯವಸ್ಥೆ ಆಗಿದೆ. ಆದರೂ ಕೂಡ ಅಲ್ಪ ಸ್ವಲ್ಪ ಉಳ್ಳಾಗಡ್ಡಿ ಬೆಳೆಯನ್ನು ಒಳ್ಳೆಯ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಆದರೆ ಇವತ್ತು APMC ಹುಬ್ಬಳ್ಳಿ APMC ಮಾರುಕಟ್ಟೆಗೆ ತೊಗೊಂಬಂದರೆ 100 ರೂಪಾಯಿ 200 ರೂಪಾಯಿ 500 600 ರೂಪಾಯಿ ದಲ್ಲಾಳಿಗಳು ಅವ್ರಿಗೆ ರೇಟ್ ಹಾಕ್ತಾಯಿದ್ದಾರೆ. ಇದೇನಪ್ಪ ನ್ಯಾಯ? ರೈತ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳಿಬೇಕಪ್ಪ ಅಂತಂದರೆ ಕನಿಷ್ಠ ಪಕ್ಷ 1,000 ರೂಪಾಯಿಂದ 1,200 ರೂಪಾಯಿ ಖರ್ಚು ಬರ್ತೈತಿ. ಮತ್ತು ಖರ್ಚು ಮಾಡಿ ದುಡ್ಡು ಬರೋದಿಲ್ಲ ಅಂದರೆ ಏನಿದೆ? ಯಾವ ನ್ಯಾಯ? ಸರ್ಕಾರಗಳು ಅದಾವೋ ಏನು ಸತ್ತಾವೋ? ಅಧಿಕಾರಿಗಳು ಎದಿರೋ ಏನು ಸತ್ತಿರೋ? ರೈತ ಬೆಳೆದ ಅನ್ನ ತಿಂತಿರೋ ನಮ್ಮ ಹೊಟ್ಟಿಗೇನು ಸಗಣಿ ತಿಂತಿರೋ? ಅರ್ಥ ಮಾಡ್ಕೋಬೇಕು. ಅತಿಯಾದ ಮಳೆಯಿಂದ ಉಳ್ಳಾಗಡ್ಡಿ ಅಷ್ಟೇ ಅಲ್ಲ, ಎಲ್ಲ ಪೀಕು ಹಾಳಾಗಿ ಹೋಗ್ಯಾವ. ಆದರೂ ಕೂಡ ಅಲ್ಪ ಸ್ವಲ್ಪ ಉಳ್ಳಾಗಡ್ಡಿ ತಂದ್ರೆ ನೀವು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಕ್ವಿಂಟಲಿಗೆ ತೊಗೊತೀರಂದ್ರೆ ಅದನ್ನು ರೈತರಿಂದ 500 ತೊಗೊಂಡು ಅದೇ ಮಾರ್ಕೆಟ್ನಾಗ ರೈತ ಸಾರ್ವಜನಿಕರು ಕೊಳ್ಳಕ್ಕೆ ಹೋದ್ರೆ 25 ರೂಪಾಯಿ 30 ರೂಪಾಯಿ KG ಮಾರ್ತೀರಿ. ರೈತ ಇಲ್ಲಿ ಹಮಾಲಿ ಮಾಡವ, ರೈತ ಕಷ್ಟಪಟ್ಟು ಅಲ್ಲಿ ಸಾಲ ಸೋಲ ಮಾಡಿ ರೈತ ಬೆಳೆದ 2-3 ತಿಂಗಳು ರೈತ ಮಕ್ಕಳನ್ನ ಹೆಂಗೆ ಇದು ಮಾಡ್ತಾರಲ್ಲ, ಜೋಪಾನ ಮಾಡ್ತಾರಲ್ಲ, ಆ ಥರ ಬೆಳೆ ಅದನ್ನು ಬೆಳೆದು ಕಟಾವು ಮಾಡಿ ತೊಗೊಂಬರ್ದಾನ. ಮತ್ತು ಲಾಭನ ದಲ್ಲಾಳಿಗಳು ತಿಂತೀರಂತಂದ್ರೆ ಇದು ಯಾವ ನ್ಯಾಯಪ್ಪ? ಸರ್ಕಾರಗಳು ಅದಾವ ನಿಲ್ವೋ? ಆದ್ದರಿಂದ ನಾನು ನಮ್ಮ ರತ್ನ ರೈತ ಸಮಾಜ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯದ ಸಮಸ್ತ ರೈತರ ವತಿಯಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ದಲ್ಲಾಳಿಗಳಿಗೆ, APMCಗಳಿಗೆ ಈ ಕೂಡಲೇ ರೈತರು ಬೆಳೆದಂಥ ಉಳ್ಳಾಗಡ್ಡಿ ಬೆಳೆಯನ್ನು ಪ್ರತಿ ಕ್ವಿಂಟಲ್ಗೆ 2,500 ರೂಪಾಯಿದಿಂದ 3,000 ರೂಪಾಯಿ ಬೆಲೆಯಲ್ಲಿ ಖರೀದಿ ಮಾಡಬೇಕು. ಇಲ್ಲಾಂದರೆ ನಿನ್ನಿನ ದಿವಸ ನಾವು ಹುಬ್ಬಳ್ಳಿ APMC ಬಂದ್ ಮಾಡಿದ್ವಿ, ಮತ್ತು ಹುಬ್ಬಳ್ಳಿ ಧಾರವಾಡ ರಸ್ತೆನೂ ಬಂದ್ ಮಾಡಿದ್ವಿ. ಬಾರ್ಕೋಲ್ ಚಳವಳಿ ಮುಖಾಂತರ ಬಂದ್ ಮಾಡಿ 100 ರೈತರು ಬಂದು ಮತ್ತು ನೀವು ಇಮಿಡಿಯೇಟ್ ನಮ್ಮ ರೈತರಿಗೆ 2,500ರಿಂದ 3,000 ರೂಪಾಯಿ ಬೆಲೆಯಲ್ಲಿ ಕೊಡಲೇ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಲೋಕಸಭೆಗೆ ನಾವೆಲ್ಲ ರೈತ ಬಾಂಧವರು ಬಾರ್ಕೋಲ್ ಚಳವಳಿ ಮುಖಾಂತರ ಮತ್ತು ಮುತ್ತಿಗೆ ಹಾಕ್ತೇವೆ. ಮತ್ತು ಬಸವಣ್ಣನಿಗೆ ಹೊಡುವಂಥ ಬಾರ್ಕೋಲು ನಿಮ್ಮ 2 ಸರ್ಕಾರಕ್ಕೂ ಬರ್ತಾವೆ, ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾವೆ ಅಂತ ನಾನು ನೇರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಊಟ ಮಾಡಿದ್ದು ತರಕಾರಿ ಅವನ್ನೆಲ್ಲ ಬೇರೆ ಬೇರೆ ಹಾಕ್ಬೇಕು. ಇದು ಪ್ಲಾಸ್ಟಿಕ್ ಬೇರೆ ಹಾಕ್ಬೇಕು, ಇಂಥವೆಲ್ಲ ರೊಟ್ಟಿ ಸಾಮಾನು ಬೇರೆ ಹಾಕ್ಬೇಕು, ರೊಟ್ಟಿ ಪೇಪರ್ ಬೇರೆ ಹಾಕ್ಬೇಕು. ಈಗ ಏನಿದ್ರು ಸಪ್ರೇಟ್ ಮಾಡಿ ನಮ್ಮ ಗಾಡಿ ಕೊಡ್ಬೇಕು. ಎಲ್ಲಿರ್ಬೇಕು ಅಲ್ಲಿ ಇದ್ರಾಗ ನೀವು ಬೀದಿ ಚಲೋ ಅದಾರಿ, ಹಳ್ಳಕ್ಕೆ ಚಲೋ ಅದಾರಿ, ಪಬ್ಲಿಕ್ ಪ್ಲೇಸಿಗೆ ನಮ್ಮದು ಕ್ಯಾಪ್ ಕೂಡ ಎಲ್ಲಿ ಚೆಲ್ಲಿದ್ರು ಕೂಡ ನೀವು ಫೈನ್ ಹಾಕ್ತೀವಿ ನಗರಸಭೆಯಿಂದ. ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡ. ಇಲ್ಲಿ ನಮ್ಮ 10 ಜನ ಕಮ್ಯುನಿಟಿ ಮೊಬಿಲೈಸರ್ ಆಯ್ಕೆಗಿರಿ ಇವರೆಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ. ಯಾರು ಎಲ್ಲಿ ಚಲೋ ದಾರಿ ಅಂದ್ರೆ ಅವ್ರ ನಂಬರ್ ಬಂದಪ್ಪ ನಮ್ಗೆ ಹತ್ರ ನಾವು ಬಂದು ನಿಮ್ಗೆ ಫೈನ್ ಹಾಕ್ತೀವಿ. ಯಾರು ಇಲ್ಲಿ ಕೊಟ್ಟಿಲ್ಲ ಯಾರು ಕೂಡ ನಿಮ್ಮ ಮ್ಯಾಗ ಒಂದು ಕಂಪ್ಲೇಂಟ್ ಐತಿ. ಇವ್ರ ಕಸನ ಇವ್ರು ಅವ್ರು ಬರೋಕ್ಕೆ ಮುಂಚೆ ನಮ್ಮ ಗಾಡಿ ಬರೋಕ್ಕೆ ಮುಂಚೆಗೆ ಇದನ್ನ ತಗೊಂಡು ಹೋಗಿ ಅದಕ್ಕೆ ಹಾಕಿರ್ತಾರೆ. ಈ ಜನ ಮಾಡೋದಿಲ್ಲ. ಅವ್ರ ಕಸ ಅವ್ರ ಕಂಪ್ಲೇಂಟ್ ಹಾಕಿದೆ ಅಂದ್ರೆ ನಿಮ್ಮ ಮೇಲೆ ತಂದು ಮಾಡ್ರಪ್ಪ ನೀವೆಲ್ಲ ಸಪ್ಲೈ ಕೊಡ್ಬೇಕಲ್ಲ ಮಾಡಿಲ್ಲ ಅಂದ್ರೆ ಅದನ್ನು ತೊಗೊಂಡು
ಇದು ಯಾರ್ದು ಅಂಗಡಿ ಇದೆ ಹೇಳಿದ್ರಲ್ಲ ಒಂದು ಹೊಲಗ್ರ ಪ್ರಾಜೆಕ್ಟ್ ಮಾಡ್ರಲ್ಲ